ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ ಪದ್ಮನಾಭ ಅನ್ನುವ ನಾಮದ ಅರ್ಥವನ್ನು ತಿಳಿಯೋಣ. ಪದ್ಮನಾಭ ಅಂದ್ರೆ ಅರ್ಥ ಬಹಳ ಸರಳ. ಏನು ಅಂದ್ರೆ ನಾಭಿಯಿಂದ ಪದ್ಮವನ್ನು ಸೃಷ್ಟಿ ಮಾಡಿರುವವನು ಅಂತ. ಆದ್ರೆ ಈ ಪದ್ಮ ಎಂಥದ್ದು ಅಂದ್ರೆ 14 ಲೋಕಗಳು ಆ ಪದ್ಮದಲ್ಲೇ ಇದಂತೆ. ಅಂಥ ಪದ್ಮದ ಮೇಲೆ ಬ್ರಹ್ಮವನ್ನು ಕೂಡಿಸಿದ್ದಾನಂತ ಪರಮಾತ್ಮ ಸೃಷ್ಟಿ ಮಾಡಿ. ಆವಾಗ ಆ ಬ್ರಹ್ಮ ಈ 14 ಲೋಕಗಳಲ್ಲಿರೋ ಎಲ್ಲ ಜೀವಿಗಳಿಗೂ ಸೃಷ್ಟಿ ಮಾಡ್ತಾನಂತೆ. ಇಂಥ ಒಂದು ಸಾಮರ್ಥ್ಯ ಬೇರೆ ಯಾವ ದೇವರುಗಳಲ್ಲಿ ಇಲ್ಲದೆ ಇರೋದ್ರಿಂದ ಈ ಪದ್ಮನಾಭ ಅನ್ನುವ ಹೆಸರು ಶ್ರೀಮನ್ನಾರಾಯಣನಿಗೆ ಮಾತ್ರ ಇರತ್ತೆ. ಯಾಕೆ ಅಂದ್ರೆ ಇವಾಗ ನಾವು ನೋಡಿದ್ದೀವಿ, ಶಿವ ಅಂದ್ರೆ ನಾರಾಯಣನ್ನು ಅಂತಾರೆ, ರುದ್ರದೇವರನ್ನು ಅಂತಾರೆ, ಬ್ರಹ್ಮನು ದಾತ ಅಂತಾರೆ, ಹಾಗೆ ವಿಷ್ಣುವನ್ನು ಕೂಡ ದಾತ ಅಂತಾರೆ. ಲಕ್ಷ್ಮೀ ದೇವಿನೂ ಬ್ರಹ್ಮ ಅಂತಾರೆ, ಬ್ರಹ್ಮದೇವ್ರನ್ನು ಬ್ರಹ್ಮ ಅಂತಾರೆ. ಯಾಕಂದ್ರೆ ಅವರಿಬ್ಬರು ಕೂಡ ಸೃಷ್ಟಿಯನ್ನು ಮಾಡ್ತಾರಕ್ಕೋಸ್ಕರ. ಹಾಗಾಗಿ ಕೆಲವು ಹೆಸರುಗಳು ಬೇರೆ ಬೇರೆ ದೇವತೆಗಳಿಗೂ ಕೊಟ್ಟಿದ್ದಾನೆ ತನ್ನ ಹೆಸರನ್ನು. ಬಟ್ ಪದ್ಮನಾಭ ಅನ್ನೋ ಹೆಸರು ಮಾತ್ರ ಬೇರೆ ಯಾವ ದೇವರುಗಳಿಗೂ ಇಲ್ಲ, ಬರೀ ಶ್ರೀಮನ್ನಾರಾಯಣ ಆ ಶ್ರೀ ಮಹಾವಿಷ್ಣುವಿಗೂ ಮಾತ್ರ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು.